ಶಾಸಕ ಆರ್.ವಿ. ದೇಶಪಾಂಡೆ ಅವರೇ, ನಿಮ್ಮ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ? ಅಂದು ಹಗುರವಾಗಿ ಮಾತನಾಡಿದಂತಹ ನೀವು ಈಗ ಏನ್ ಹೇಳ್ತೀರಿ? ಹೆರಿಗೆ ಆದ್ಮೇಲೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕಟ್ಟಿಸ್ತೀನಿ ಅಂತ ಅಂದ್ರಲ್ಲ, ನಿಮ್ಮ ಜಿಲ್ಲೆಯ ದಾಂಡೇಲಿ ಆಸ್ಪತ್ರೆಯಲ್ಲಿ ಏನಾಗಿದೆ ಗೊತ್ತಾ? ನೋಡಿ, ಅವತ್ತು ಹಗುರವಾಗಿ ಮಾತನಾಡಿದಂತಹ ಆರ್.ವಿ. ದೇಶಪಾಂಡೆ ಅವರು ಈಗ ಏನ್ ಹೇಳ್ತೀರಿ? ಹೆರಿಗೆ ಆದ್ಮೇಲೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿಸ್ತೀರಿ ಅಂದ್ರಲ್ಲ, ನಿಮ್ ಜಿಲ್ಲೆಯ ದಾಂಡೇಲಿ ಆಸ್ಪತ್ರೆಯಲ್ಲಿ ಏನಾಗಿದೆ ಅನ್ನೋದು ಗೊತ್ತಾ ನಿಮಗೆ? ಹೆರಿಗೆಗೂ ಮುಂಚೆಯೇ ಆಸ್ಪತ್ರೆಯಲ್ಲೇ ಮಹಿಳೆ ಮೃತಪಟ್ಟಿದ್ದಾರೆ. ದಾಂಡೇಲಿಯ ಆಸ್ಪತ್ರೆಯಲ್ಲಿ ಗರ್ಭಿಣಿ ದುರಂತವಾಗಿ ಸಾವನ್ನಪ್ಪಿದ್ದಾರೆ. ತುಂಬು ಗರ್ಭಿಣಿಗೆ ಸರಿಯಾದ ಚಿಕಿತ್ಸೆ ಸಿಗದೆ ದುರ್ಮರಣವನ್ನಪ್ಪಿದ್ದಾರೆ. ಜೊಯ್ಡಾ ತಾಲೂಕಿನ ಜಗಲಬೇಟೆ ಗ್ರಾಮದ ಗರ್ಭಿಣಿ. ದಾಂಡೇಲಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸರಿಯಾದ ಸಮಯಕ್ಕೆ ಹೆರಿಗೆ ಮಾಡಿಸದೆ ಇರೋದಕ್ಕೆ ಗರ್ಭಿಣಿ ಸಾವನ್ನಪ್ಪಿದ್ದಾರೆ. ನಿಮ್ಮ ಜಿಲ್ಲೆಯ ಬಡ ಗರ್ಭಿಣಿ ಸಾವಿಗೆ ಹೊಣೆ ಯಾರು ಅಂತ ಹೇಳಿ ಅವತ್ತು ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರವರು ಒಂದು ಆಸ್ಪತ್ರೆಯನ್ನ ಕಟ್ಟಿಸಬೇಕು, ಸುಸಜ್ಜಿತವಾದಂತಹ ಹೆರಿಗೆ ಆಸ್ಪತ್ರೆಯನ್ನ ಕಟ್ಟಿಸಬೇಕು ಸರ್, ಇದು ಬಹಳ ವರ್ಷಗಳಿಂದ ಇರುವಂತಹ ಬೇಡಿಕೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ರಿ? ನಿಮ್ಮ ಹೆರಿಗೆ ಆದಾಗ ನೋಡೋಣ ಅನ್ನುವಂತಹ ಮಾತುಗಳನ್ನ ಉಡಾಫಿಯಾಗಿ ಉತ್ತರವನ್ನ ಕೊಟ್ಟಿದ್ರಲ್ಲ, ಈಗ ಇದಕ್ಕೆ ಯಾರು ಹೊಣೆ ಅಂತ ಹೇಳಿ. ಸುಸಜ್ಜಿತವಾದಂತಹ ಆಸ್ಪತ್ರೆ ಇದ್ದಿದ್ರೆ ಇವತ್ತು ರೋಹಿಣಿ ಅವರು ಸಾವನ್ನಪ್ತಾ ಇರಲಿಲ್ಲ. ಎರಡನೇ ಮಗುವಿನ ನಿರೀಕ್ಷೆಯಲ್ಲಿ ಇದ್ದಂತಹ ರೋಹಿಣಿ ಅವರು ಸರಿಯಾದ ಚಿಕಿತ್ಸೆ ಸಿಗದೆ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಆನ್ ಟೈಮ್ ಚಿಕಿತ್ಸೆ ಸಿಕ್ಕಿದ್ರೆ ಈ ರೀತಿಯಾದಂತಹ ಪ್ರಕರಣಗಳು ಮರುಕಳಿಸೋದಿಲ್ಲ. ಆ ಭಾಗದ ಜನ ಕೂಡ ಇದೇ ಬೇಡಿಕೆಯನ್ನ ಬಹಳ ವರ್ಷಗಳಿಂದಲೂ ಕೂಡ ಕೇಳ್ಕೊಳ್ತಾ ಬರ್ತಾ ಇದ್ದಾರೆ. ಒಂದು ಸುಸಜ್ಜಿತವಾದಂತಹ ಹೆರಿಗೆ ಆಸ್ಪತ್ರೆ ನಮಗೆ ಬೇಕು ಅಂತ ಹೇಳಿ. ಬಟ್ ಆದರೆ ಹೆರಿಗೆ ಆಸ್ಪತ್ರೆಯನ್ನ ಆಯ್ತು ಕಟ್ಟಿಸ್ತೀವಿ, ಮುಂಬರುವ ದಿನಗಳಲ್ಲಿ ಇದನ್ನ ಸಿಎಂ ಗಮನಕ್ಕೆ ತೆಗೆದುಕೊಂಡು ಬರ್ತೀವಿ, ನಾವು ಭರವಸೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತೀವಿ ಅನ್ನೋದನ್ನ ಬಿಟ್ಟು ಉಡಾಫಿ ಉತ್ತರವನ್ನ ಕೊಟ್ಟಿದ್ರಿ ಆರ್.ವಿ. ದೇಶಪಾಂಡೆ ಅವರೇ. ಈಗ ಇದಕ್ಕೆ ಯಾರು ಹೊಣೆ?